ಸಂಘದಲ್ಲಿ ಗೋಲ್ಮಾಲ್ ಆಗ್ತಿದ್ಯಾ? ಗೌರವಾಧ್ಯಕ್ಷರ ಮೇಲಿನ ಆರೋಪವಾದರೂ ಏನು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಗುತ್ತಿಗೆ ಕಮಿಷನ್ ಸ್ಟೋರಿ ಇದು. ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಕಮಿಷನ್ ವಿರುದ್ಧ ಈ ಗುತ್ತಿಗೆದಾರರ ಸಂಘ ಏನಿದೆ ಸುಮಾರು ವರ್ಷಗಳಿಂದ ಸರ್ಕಾರಗಳ ವಿರುದ್ಧ, ಸಚಿವರ ವಿರುದ್ಧ, ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಬಂದ್ರು, ಆರೋಪಗಳನ್ನ ಹೊರಿಸ್ತಾ ಇದ್ರು. ಈಗ ಅಂಥದ್ದೇ ಸಂಘದಲ್ಲಿ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಹೊತ್ತವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ. ಆರೋಪ ಹೊತ್ತವರ ಅಮಾನತಿಗೆ ಈಗ ನಿರ್ಧಾರ ಕೈಗೊಳ್ಳಲಾಗಿದೆ. ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಘಾಜಿ ಅಮಾನತಿಗೆ ನಿರ್ಧಾರ ಮಾಡಲಾಗಿದೆ. ನಿರ್ದೇಶಕ HR ಚಿಂಚೋಳಿ ಅಮಾನತಿಗೂ ಕೂಡ ನಿರ್ಧಾರ ಮಾಡಲಾಗಿರುವಂತದ್ದು. ಚಾಮರಾಜಪೇಟೆಯ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಯಾವಾಗ ವಿಡಿಯೋ ವೈರಲ್ ಆಗುತ್ತೆ ನೋಡಿ, ಆ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸಿ ಘೋಷಣೆಯನ್ನ ಮಾಡಲಿದ್ದಾರೆ. ಗುತ್ತಿಗೆದಾರರಿಂದ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವರಿಗೆ ಒಂದು ಬಿಡ್ ಸಿಗತ್ತಲ್ಲ, ಅದನ್ನ ನೀವು ಕ್ಯಾನ್ಸಲ್ ಮಾಡಬೇಕು, ನೀವು ಪಡ್ಕೊಳ್ಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೆಲವೊಂದು ಆಮಿಷಗಳನ್ನು ಒಡ್ಡೋದು ಅಥವಾ ಬ್ಲಾಕ್ ಮೇಲ್ ಅನ್ನ ಮಾಡುವಂತಹ ಕೆಲಸಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ನ್ಯೂಸ್ 18 ವರದಿ ಕೂಡ ಪ್ರಸಾರ ಮಾಡಿತ್ತು. ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ನಿಮ್ಮ ನ್ಯೂಸ್ 18 ನಲ್ಲೇ ಪ್ರಪ್ರಥಮ ಬಾರಿಗೆ ಆ ಸುದ್ದಿಯನ್ನು ನಾವು ತೋರಿಸ್ತೀವಿ. ಈ ಸಂದರ್ಭದಲ್ಲಿ ಎಚ್ಚೆತ್ತಿರುವಂತಹ ಒಂದು ಗುತ್ತಿಗೆದಾರರ ಸಂಘ ಒಂದು ನಿರ್ಧಾರಕ್ಕೆ ಬಂದಿದೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆಗುತ್ತೆ. ಸಭೆಯಲ್ಲಿ ತೀರ್ಮಾನ ಆಗಿದೆ. ಗುತ್ತಿಗೆದಾರರಲ್ಲಿ ಸಂಘದಲ್ಲಿ ಕಮಿಷನ್ ಆರೋಪ ಹೊತ್ತವರ ಅಮಾನತಿಗೆ ಈಗ ನಿರ್ಧಾರ ಆಗಿದೆ. ಕಮಿಷನ್ ಕೇಳ್ತಿದ್ದಂತಹ ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಘಾಜಿ ಅವರ ವಿಡಿಯೋ ಕೂಡ ಇರುತ್ತೆ. ಆ ವಿಡಿಯೋದಲ್ಲಿ ನಿರ್ದೇಶಕ HR ಚಿಂಚೋಳಿ ಕೂಡ ಇರ್ತಾರೆ. ಸದ್ಯಕ್ಕೆ ಗೌರವಾಧ್ಯಕ್ಷ ಹಾಗೂ ನಿರ್ದೇಶಕರ ಅಮಾನತಿಗೆ ಒಂದು ಸಂಘ ಈಗ ನಿರ್ಧಾರ ಮಾಡಿದೆ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗ್ರಿ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಚಾರ. ನನಗೆ ಹೆವಿ ಅದ್ರಿ ಅಲ್ಲಿ. ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ ಎರಡು ಸರ್, ಇಲ್ಲ ನನಗೆ 2.5 ಹೆವಿ ಆಗ್ತದೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರ ನೀವು ಹೇಳಿರೋದ್ರಿ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಹಿಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಸರ್. ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ಗುತ್ತಿಗೆದಾರರ ಸಂಘದಲ್ಲೇ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಘಾಜಿ ವಿರುದ್ಧ ಆರೋಪ ಕೇಳಿಬಂದಿತು. ಗುತ್ತಿಗೆದಾರರಿಂದ ಕಮಿಷನ್ ಕೇಳಿದ ಆರೋಪ ಇದು. ಗೌರವಾಧ್ಯಕ್ಷ ಜಗನ್ನಾಥ್ ಬಿ ಶೇಘಾಜಿ ಅವರು ಆ ವಿಡಿಯೋದಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ವಿಡಿಯೋ ಬಗ್ಗೆ ಜಗನ್ನಾಥ್ ಬಿ ಶೇಘಾಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾರ ಬಳಿಯೂ ಕೂಡ ಕಮಿಷನ್ಗೆ ಒತ್ತಾಯ ಮಾಡಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಯಾರ ಹತ್ರನೂ ಕೂಡ ನಾನು ಕಮಿಷನ್ ಕೇಳಿಲ್ಲ, ಒತ್ತಾಯ ಮಾಡಿಲ್ಲ. ಕಲಬುರಗಿಯಲ್ಲಿ ಜಗನ್ನಾಥ್ ಬಿ ಶೇಘಾಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3% ಹಣ ಕೊಡುವಂತೆ ಇಂಜಿನಿಯರ್ ಹೇಳಿದ್ದಾರೆ. 3% ಬೇಡ, 2.5% ಮಾಡಿಸಿ ಅಂತ ಗುತ್ತಿಗೆದಾರರು ಬಂದಿದ್ರು. ಇಬ್ಬರ ಮಧ್ಯೆ ನಾನು ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ ಶೇಘಾಜಿಲಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮಾತಾಡ್ಕೊಂಡು ಏನ್ರಿ ಅವ್ರು ಕಾಂಪ್ರಮೈಸ್ ಆಗ್ಯಾರಂತವ್ರು ಏನ್ರಿ. ಅದು ಇದೊಂದ್ವರೆಗೆ ನನಗೆ ಬಿಡ್ರಿ, ಇದುವರೆಗೆ ನೀವು ತೋರಿ ಹಿಂಗ ಸ್ವಲ್ಪ ನಂಬಲ್ಲಿ ಮೊದಲು ಹಿಡಿದು ಪದ್ಧತಿ 2-3 ಹಾಕಿದೇವ್ ಅಂತಂದ್ರೆ ಇದೊಂದು ನೀರು ತಗೋದು ನಾ ತಗೋತೀನಿ ಅಂತ ಹೇಳಿ ಈ ಕೆಲವು ಈ ಕಾಂಟ್ರಾಕ್ಟರ್ ಏನ್ ಮಾಡ್ಕೊಂಡ್ರ ರೊಕ್ಕ ಮಾತಾಡ್ಕೊಂಡ್ರಿ ಇವ್ರು ಏನ್ರಿ. ರೊಕ್ಕ ಮಾತಾಡ್ಕೊಂಡು ಏನ್ ಮಾಡ್ರ 3% ನನಗೆ ಕೊಡ್ರಿ, ನಾ ಬಿಡಿಸ್ತೀನಿ ಅಂತ ಹೇಳಿ ಅವರು ಚೀಫ್ ಇಂಜಿನಿಯರ್ ಅಂತ ಅಲ್ಲಪ್ಪ, ನಿಮ್ಮ ಅಧ್ಯಕ್ಷರು ಬಂದ ಟೆಂಡರ್ ಹೊಡ್ರಿ ಅಂತಾರ. ನೀವೇನದ ಇದು ಮಾಡ್ತಾ ಅಂತೀರಿ, ಅಧ್ಯಕ್ಷ ಕರ್ಕೊಂಡ್ಬರ್ರಿ, ನಾವೇನದ ಹೋಗ್ತೇವೆ ಅಂತಂದ್ರು. ಅವಾಗ ಸಂಬಂಧ ಇಲ್ಲ. ಸಂಘಕ್ಕೆ ಹ್ಯಾಂಗ್ ಬರ್ತದೆ ಸರ್ ಸಂಬಂಧ? ನಾವು ಸಂಘದ ನಮಗ್ ಕೊಡೋದು ಬರ್ತದೆ. ನಾವು ಕಾಂಪ್ರಮೈಸ್ ಮಾಡ್ತೀವಪ್ಪ, ನಮಗೆ ಏನ್ ಮಿನಿಸ್ಟರ್ ಹೇಳ್ತೀವಿ, ಚೀಫ್ ಇಂಜಿನಿಯರ್ ಹೇಳ್ತೀವಿ, ನಮಗೆ ಏನದ ಕೊಡ್ರಿ, ನೀವು ಕಾಂಪ್ರಮೈಸ್ ಮಾಡ್ತೀವಿ ನಾವರೇ ಅಲ್ಲಿ, ನಮ್ಮ ಅಧ್ಯಕ್ಷರಲ್ಲಿ, ನಮ್ಮ ಡೈರೆಕ್ಟರ್ ಯಾರು ಒಬ್ರು ಅಂದ್ರೂ ನಮಗ್ ಬರ್ತದ. ನಮ್ಮ ಸಂಬಂಧದ ವಿಷಯ ನಾವು ಟೆಂಡರ್ ಹಾಕಿಲ್ಲದ್ರ ನಾವು
ನಾವು ಟೆಂಡರ್ ಹಾಕಿದೇವ ಅಸೋಸಿಯೇಷನ್ದವ್ರು ಯಾರೇ ಒಬ್ಬರು ಅಂತಂದ್ರೆ ನಾವು ಏನೇ ಬರ್ತಿದ್ದೆವು. ನಾ ಹಿಡಿದ ಟೆಂಡರ್ ಹಾಕಿಲ್ಲ ಒಟ್ಟು ಅದರ ಪಾರ್ಟಿಸಿಪೇಟ್ ಮಾಡಿಲ್ಲ ನಾವು ಒಟ್ಟು. ನಮ್ಮ ನಂಬರ್ದಾಗ ಏನೋ ಮಾಡಿಸ್ತಾರೆ ಅದೇ ಏನೋ ಇದು ಅವರು ಒಂದು ಗೇಮ್ ಮಾಡಿ ನಮಗೆಲ್ಲ ಹಿಂದಕ್ಕೆ ಸರಿಸಿ ತಾವು ಬೇಕಾದರೂ ಟೆಂಡರ್ ಕೊಡ್ಬೇಕಂತ ಇದು ಪ್ಲಾನ್ ಮಾಡಕತ್ತಾರೆ. ಕಾಂಟ್ರಾಕ್ಟ್ ನೋಡ್ತಾ ಹೋಗ್ಬೋದು. ಜಗನ್ನಾಥ್ ಅವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಂಜಿನಿಯರ್ ಇಲ್ಲಿ ದುಡ್ಡು ಕೇಳಿದ್ದ, ಅವನ ಬಳಿ 3% ಕೇಳಿದಾನೆ ಆತ, ಅದ್ರನ್ನ 2.5 ಅಷ್ಟು ಮಾಡಿಸಿ ಅಂತ ಗುತ್ತಿಗೆದಾರರು ನನ್ನ ಬಳಿ ಬಂದಿದ್ರು ಅಂತ ಹೇಳ್ಕೊಂಡು ಇವರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಸದ್ಯಕ್ಕೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅನ್ನೋ ರೀತಿ ಈ ಕಮಿಷನ್ ವಿರುದ್ಧವಾಗಿ ಗುತ್ತಿಗೆದಾರರ ಸಂಘ ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದೆ. ಈಗ ಆ ಒಂದು ಸಂಘದಲ್ಲೇ ಕೂಡ ಕಮಿಷನ್ ಆರೋಪ ಕೇಳಿ ಬರ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆಯ್ತಲ್ಲ, ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ? ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಏನು ಇದೀಗ ಭ್ರಷ್ಟಾಚಾರದ ಆರೋಪ, ಅದರಲ್ಲೂ ಕೂಡ ಕಮಿಷನ್ ವಿಚಾರವಾಗಿ ಮತ್ತೊಬ್ಬ ಗುತ್ತಿಗೆದಾರರನ್ನು ತುಳಿದು ಮತ್ತೊಬ್ಬ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸಂಘದ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅದರಲ್ಲೂ ಕೂಡ ಗುತ್ತಿಗೆದಾರರ ಸಂಘಕ್ಕೆ ಮುಜುಗರವನ್ನು ತಂದೊಡ್ಡಿರ್ತಕ್ಕಂಥ ಗೌರವಾಧ್ಯಕ್ಷ ಜಗನ್ನಾಥ್ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ HR ಚಿಂಚಳಿ ಇವರನ್ನು ಅಮಾನತು ಮಾಡೋದಕ್ಕೆ, ಸಂಘದಿಂದ ಅಮಾನತು ಮಾಡೋದಕ್ಕೆ ಇದೀಗ ರಾಜ್ಯ ಗುತ್ತಿಗೆದಾರರ ಸಂಘ ಚಿಂತನೆಯನ್ನು ನಡೆಸಿದೆ ಅಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿರ್ತಕ್ಕಂಥದ್ದು. ಧನುಶ್ರೀಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಕಮಿಷನ್ ದಂಧೆಯ ಆರೋಪವನ್ನು ಹೊರಿಸೋದ್ರ ಜೊತೆಗೆ ಫೆಬ್ರವರಿ 5ರೊಳಗಾಗಿ ಬಾಕಿ ಬಿಲ್ ಬಿಡುಗಡೆ ಆಗದೇ ಇದ್ದರೆ ಬೃಹತ್ ಹೋರಾಟವನ್ನು ಮಾಡ್ತೀವಿ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಇತ್ತೀಚೆಗೆ ರಾಜ್ಯ ಗುತ್ತಿಗೆದಾರರ ಸಂಘ ಗಂಭೀರವಾದಂಥ ಒಂದು ಆರೋಪದ ಜೊತೆಗೆ ಗಡುವನ್ನು ಕೂಡ ನೀಡಿತ್ತು. ಈ ಬೆನ್ನಲ್ಲೇ ಇದೀಗ ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರ ನಡೀತಾ ಇದೆ, ಗುತ್ತಿಗೆದಾರರ ಸಂಘದಿಂದಲೇ ಇತರೆ ಅಸಹಾಯಕರಾಗಿರ್ತಕ್ಕಂಥ ಕೆಲ ಆರ್ಥಿಕ ಸಮಸ್ಯೆಗೆ ಸಿಲುಕಿರ್ತಕ್ಕಂಥ ಗುತ್ತಿಗೆದಾರರನ್ನ ತುಳಿಯುವಂಥ ಒಂದು ಕೆಲಸ ಆಗ್ತಾ ಇದೆ ಅಂಥದ್ದೊಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ವೈರಲ್ ಆಡಿಯೋ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಸಂಘದ ಗೌರವಾಧ್ಯಕ್ಷರೇ ಆಗಿರ್ತಕ್ಕಂಥ ಜಗನ್ನಾಥ್, ಮತ್ತೊಂದು ಕಡೆಗೆ ನಿರ್ದೇಶಕ HR ಚಿಂಚಳಿ, ಈ ಇಬ್ಬರು ಪದಾಧಿಕಾರಿಗಳು ಕೂಡ ಇತರೆ ಗುತ್ತಿಗೆದಾರರನ್ನ ಯಾವುದಾದ್ರೂ ಒಂದು ಕಾಮಗಾರಿಯಲ್ಲಿ ಮತ್ತೊಂದು ಕಡೆಗೆ ಕೆಲಸದಲ್ಲಿ ಬಿಡ್ಡನ್ನು ಪಡ್ಕೊಂಡಂಥ ಗುತ್ತಿಗೆದಾರರು ಏನಾದರೂ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಅವರಿಗೆ ಎದುರಿಸಿ ಬೆದರಿಸಿ ಇತರೆ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಗುತ್ತಿಗೆದಾರರಿಗೆ ಆ ಒಂದು ಬಿಡ್ಡನ್ನು ಕೊಡಿಸುವಂಥದ್ದು, ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಕಮಿಷನ್ ಫಿಕ್ಸ್ ಮಾಡುವಂಥದ್ರಲ್ಲಿ ಇವರು ಪಾಲ್ಗೊಳ್ತಾ ಇದ್ರು, ಇವರು ಧಮಕಿಯನ್ನು ಹಾಕ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಯಾವಾಗ ಈ ಒಂದು ಆಡಿಯೋ ವಿಡಿಯೋ ವೈರಲ್ ಆತೋ ಇದೀಗ ಗುತ್ತಿಗೆದಾರರ ಸಂಘ ಈ ಒಂದು ಮುಜುಗರದಿಂದ ಪಾರಾಗಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಇಂಥದ್ದೊಂದು ಶಿಸ್ತು ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂಥ ಈ ಒಂದು ರಾಜ್ಯ ಗುತ್ತಿಗೆದಾರರ ಸಂಘದ ಸುದ್ದಿಗೋಷ್ಠಿಯಲ್ಲಿ ಈ ಇಬ್ಬರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳೋದ್ರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿ ಆಗಾಗ್ಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಮುಜುಗರವನ್ನು ತಂದೊಡ್ಡಿರ್ತಕ್ಕಂಥ ರಾಜ್ಯ ಗುತ್ತಿಗೆದಾರರ ಸಂಘ ಇದೀಗ HR ಚಿಂಚಳಿ ಮತ್ತು ಜಗನ್ನಾಥ್ ಅವರ ಆಡಿಯೋ ವಿಡಿಯೋ ವೈರಲ್ನಿಂದ ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ರೀತಿ ಸಮರ್ಥವಾಗಿ ಹೋರಾಟಕ್ಕೆ ಇಳಿಯುತ್ತೆ, ಮತ್ತೊಂದು ಕಡೆಗೆ ಗುತ್ತಿಗೆದಾರರ ಹಿತವನ್ನು ಕಾಯುವಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ರೀತಿ ಕುತೂಹಲ. ಯಾಕಂತ ಹೇಳಿದ್ರೆ ನೀವು ಹೇಳದಂತೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ಯಾಕಂತ ಹೇಳಿದ್ರೆ ಗುತ್ತಿಗೆದಾರರ ಹಿತವನ್ನು ಕಾಯುವಂಥದ್ದು ಸಂಘದ ಒಂದು ಹೊಣೆ, ಸಂಘದ ಒಂದು ಜವಾಬ್ದಾರಿ. ಈ ಒಂದು ಸಂಘದ ಪದಾಧಿಕಾರಿಗಳೇ ಇದೀಗ ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಗುತ್ತಿಗೆದಾರರನ್ನೇ ಒಂದು ರೀತಿ ಟಾರ್ಗೆಟ್ ಮಾಡೋದ್ರ ಜೊತೆಗೆ ಇತರೆ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಎಷ್ಟು ಸರಿ? ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಗುತ್ತಿಗೆದಾರರನ್ನ ಒಂದು ರೀತಿ ಸಬಲರನ್ನಾಗಿ ಮಾಡಬೇಕು, ಅವರಿಗೆ ಒಂದು ರೀತಿ ಉತ್ತೇಜನವನ್ನು ಕೊಡಬೇಕು, ಅವ್ರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥದ್ದು ಸಂಘದ ಆಶಯ. ಆದರೆ ಸಂಘದ ಆಶಯಕ್ಕೆ ತದ್ವಿರುದ್ಧ ಎಂಬಂತೆ ಈ ಒಂದು ಪದಾಧಿಕಾರಿಗಳೇ ಈ ರೀತಿಯಾಗಿ ಕಮಿಷನ್ ದಂಧೆಯಲ್ಲಿ ತೊಡಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೀಗ ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನು ಮಾಡುವಂಥ ಒಂದು ಸಂಘಕ್ಕೆ ಎಲ್ಲ ಒಂದು ಕಡೆಗೆ ಹಿನ್ನಡೆಯನ್ನು ತರ್ತಾ ಮುಖಭಂಗವನ್ನು ಉಂಟು ಮಾಡ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಧನುಶ್ರೀ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಮಾಹಿತಿಗಾಗಿ.